ಈ ಒಂದು ಸಮಾರಂಭದ ಏನು ಬೆಂಚ್ಗಳನ್ನ ಮತ್ತು ಡೆಸ್ಕ್ಗಳನ್ನ ವಿತರಣೆ ಮಾಡುವಂತ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರೋಟರಿ ಸಂಸ್ಥೆಯ ಅಧ್ಯಕ್ಷ, ಮುಳಬಾಗಲ್ ರೋಟರಿ ಸೆಂಟ್ರಲ್ನ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ಅವರೇ, ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮೆಲ್ಲ ಸ್ನೇಹಿತರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹಾಲಿ ಮುಳಬಾಗಲ್ ತಾಲೂಕಿನ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆದಂತ ಶ್ರೀ ಸಾಮೇಗೌಡ್ರೆ, ನಮ್ಮ ಆತ್ಮೀಯರು, ಹಿರಿಯ ವಕೀಲರು ಎಲ್ಲ ಕೂಡ ಒಳ್ಳೆಯ ಕಾರ್ಯಗಳಲ್ಲಿ ಕೈ ಜೋಡಿಸುವಂತ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಶ್ರೀನಿವಾಸ ರೆಡ್ಡಿ ಅವರೇ, ಆತ್ಮೀಯರು, ಈ ಸಮಾರಂಭದಲ್ಲಿ ಏನು ಈ ಪರಿಕರಗಳನ್ನ ನೀಡೋದಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಪ್ರಭಾಕರ್ ಅವರೇ, ಮಾಜಿ ಅಧ್ಯಕ್ಷರಾದಂತ ರಮೇಶ್ ಅವರೇ, ಬಹಳ ಜನ ಇದ್ದಾರೆ, ದಯವಿಟ್ಟು ಕ್ಷಮಿಸಿ. ಎಲ್ಲ ಈ ಭಾಗದ ಎಲ್ಲ ಮುಖಂಡರೇ, ಆತ್ಮೀಯ ಪತ್ರಕರ್ತ ಮಿತ್ರರೇ, ಈಗ ತಾನೇ ಆಗಮಿಸಿರ್ತಕ್ಕಂಥ ಗಡ್ಡೂರು ಮತ್ತು ಬ್ಯಾಡರಹಳ್ಳಿ ಸ್ನೇಹಿತರೆ, ಬಹಳ ಸಂತೋಷವಾದಂತ ದಿನ. ಯಾಕೆಂತಂದ್ರೆ ಮಣಿಘಟ್ಟ ಮಿಟ್ಟ ಈಗ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶ. ಏನು ಮಣಿಘಟ್ಟ ಮಿಟ್ಟಕ್ಕೆ ಕೂಗಳತೆನಲ್ಲೇ ಆಂಧ್ರ ಪ್ರದೇಶದ ಗಡಿ ಭಾಗ ಕೂಡ ಇದೆ. ಗಡಿ ಭಾಗದ ಒಂದು ಜಿಲ್ಲೆಯ ಗಡಿ ಭಾಗದ ಹಳ್ಳಿಯಾದಂತ ಇಲ್ಲಿ ಬಹಳಷ್ಟು ಮೂಲ ಸೌಕರ್ಯಗಳ ಕಡಿಮೆ ಇದೆ. ಅಂತ ಒಂದು ಇದರಲ್ಲಿ ಏನು ಅನೇಕ ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇರತಕ್ಕಂತ ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಒಳ್ಳೆಯ ಒಂದು ವಿದ್ಯಾರ್ಥಿಗಳಿದ್ದಾರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ, ಮೊದಲಿಗೆ ನಮ್ಮ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಉಪಾಧ್ಯಾಯರಿದ್ದಾರೆ ಅವರನ್ನು ಮತ್ತು ಊರಿನ ಜನರನ್ನು ಕೂಡ ನಾನು ಶ್ಲಾಘಿಸಬೇಕಾಗ್ತದೆ. ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ನಾವು ಮಕ್ಕಳನ್ನ ರಿಟೈನ್ ಅಂದ್ರೆ ಇಟ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಏನು ನಾವು ಆತ್ಮಾವಲೋಕನ ಮಾಡ್ಬೇಕಾಗ್ತದೆ. ಇವತ್ತು ಎಲ್ಲರೂ ಹೇಳ್ತಾರೆ ಏನು 94,000 ಶಾಲೆಗಳು ಮುಚ್ಚಿದೆ, ಎಲ್ಲ ಕಡೆ ಇನ್ನೂ ಮುಚ್ಚುತ್ತಾ ಇವೆ, ಎಲ್ಲ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಎಲ್ಲರೂ ಕೂಡ ಮಾತಾಡ್ತಾರೆ. ಇದಕ್ಕೆ ಕಾರಣ ಹುಡುಕ್ಬೇಕಾಗ್ತದೆ. ಯಾತಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸ್ತಾ ಇಲ್ಲ, ಯಾತಕ್ಕಾಗಿ ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ? ಸರ್ಕಾರ ಅನೇಕ ಶಾಲೆಗಳನ್ನ ತೆಗೆಯೋದ್ರಲ್ಲಿ ಉತ್ಸುಕ ಆಗಿದೆಯೋ ಹೊರತು ಆ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಹಿಂದೆ ಬಿದ್ದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಖಾಸಗಿ ಸಂಸ್ಥೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತು ಅನೇಕ ಉಪಾಧ್ಯಾಯರು ಕೂಡ ಸರ್ಕಾರಿ ಶಾಲೆಯಲ್ಲಿ ನುರಿತ ಉಪಾಧ್ಯಾಯರಿದ್ದಾರೆ, ಆದ್ರೆ ಅವರ ಸೇವೆಯನ್ನ ಬಳಸ್ಕೊಳ್ಳೋದ್ರಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಏನು ಖಾಸಗಿ ಶಾಲೆಗಳು ನಿಜಾನೇ ಖಾಸಗಿ ಶಾಲೆಗಳಿಗೆ ಹಣ ಕೊಟ್ಟು ಹೋಗ್ಬೇಕಾಗ್ತದೆ, ಹೋದ್ರೂ ಕೂಡ ಖಾಸಗಿ ಶಾಲೆಗಳಲ್ಲಿ ಉತ್ತಮವಾದಂತ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ಗಮನಿಸಿದ್ದೀರಿ. ಖಾಸಗಿ ಶಾಲೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಖಾಸಗಿ ಶಾಲೆ ನಡೆಸೋದು ಯಾವ ರೀತಿ ಅಂತಂದ್ರೆ ಒಂದು ತೂಗ ಹಾಕಿರೋ ತಂತಿ ಮೇಲೆ ನಡೆಯೋ ರೀತಿ ಇರ್ತದೆ. ಅದನ್ನ ಬಲ್ಲವರೇ ಬಲ್ಲ ಬೆಲ್ಲದ ಸವಿಯ ಅಂತ ಯಾವ ವ್ಯಕ್ತಿ ಖಾಸಗಿ ಶಾಲೆ ನಡೆಸ್ತಾ ಇದ್ದಾನೋ ಅವನಿಗೆ ಗೊತ್ತಿರುತ್ತೆ ಆ ಕಷ್ಟ, ಬೇರೆ ಯಾರಿಗೂ ಗೊತ್ತಿರಲ್ಲ. ಆದ್ರೂ ಕೂಡ ಸರ್ಕಾರಿ ಶಾಲೆಗಳು ಉಳಿಬೇಕು,
ಸರ್ಕಾರಿ ಶಾಲೆಗಳು ಬೆಳಿಬೇಕು. ಅದನ್ನ ಮಾಡಬೇಕಾದ್ರೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ ನಮ್ಮ ರೋಟರಿ ಸಂಸ್ಥೆ ಏನಿದೆ ಇದು ಬಹಳ ಕಾರ್ಯೋನ್ಮುಖವಾಗಿದೆ. ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಬೇಕಾಗಿದೆಯೋ ಅಲ್ಲೆಲ್ಲ ಕೂಡ ನಮ್ಮ ರೋಟರಿ ಸಂಸ್ಥೆ ಆ ಒಂದು ಸಹಕಾರವನ್ನ ಕೊಡ್ತಾ ಬಂದಿದೆ. ಅದೇ ರೀತಿ ಇವತ್ತು ನಿಮ್ಮ ಮಣಿಗಟ್ಟು ಮಿಟ್ಟ ಶಾಲೆಗೆ ಡೆಸ್ಕ್ಗಳನ್ನ ಬೆಂಚ್ಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ದಾನಿಗಳ ಒಂದು ಸಹಾಯದಿಂದ. ನಮ್ಮ ಮಿತ್ರರಾದಂತ ಪ್ರಭಾಕರ್ ಅವರು ಈ ಭಾಗದ ನಿಮ್ಮ ಗೊಲ್ಲಳ್ಳಿ ಸೇರಿದಂತವ್ರು, ಇವರು ಈ ಭಾಗದಲ್ಲಿ ಮತ್ತು ಏನು ಬೈರ್ಕೂರು ಹೋಬಳಿನಲ್ಲಿ ಅನೇಕ ರೀತಿಯಾದಂತ ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೇನೆ ಮೊನ್ನೆ ತಾನೇ ಗೊಲ್ಲಳ್ಳಿಯಲ್ಲಿ ಸುಮಾರು 18 ವಾಸುಗಳನ್ನ ಇವರು ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಕೂಡ ಏನು ಮಕ್ಕಳು ಕೆಳಗೆ ಕೂತ್ಕೊಳ್ತಾ ಇರೋದು ಚೆನ್ನಾಗಿಲ್ಲ ಅಂತ ಹೇಳಿ ಡೆಸ್ಕ್ಗಳನ್ನ ಇವತ್ತು ವಿತರಿಸ್ತಾ ಇದ್ದಾರೆ. ಹೆಬ್ನಿಯಲ್ಲಿ ಕೂಡ ರಾಧಾಕೃಷ್ಣ ಪ್ರೌಢಶಾಲೆಯಲ್ಲಿ ಅವರು ಎಲ್ಲ ರೀತಿಯ ಸೌಕರ್ಯಗಳನ್ನ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಸೈಕಲ್ಗಳನ್ನ ರೋಟರಿ ಸಹಯೋಗದೊಡನೆ, ರೋಟರಿ ಸಹಯೋಗ ಅಂದ ತಕ್ಷಣನೇ ಪೂರ್ತಿ ಹಣ ರೋಟರಿ ಹಾಕೊಳ್ಳಲ್ಲ. ಅದು ಕೂಡ ಕೆಲವರು ಕಾಮೆಂಟ್ ಮಾಡಿದ್ದಾರೆ, ಕೊಡೋದು ರೋಟರಿಯಿಂದ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅಂತ. ಅರ್ಧ ಅವ್ರು ಕೊಟ್ರೆ ಅರ್ಧ ಇವ್ರು ಕೊಡ್ಬೇಕು. ಬಾಯಿಗೆ ನಾಲ್ಗೆ ಇಲ್ಲ ಅಂತೇಳಿ ಏನೇನೋ ಮಾತಾಡಬಾರ್ದು. ಏನಿದೆ ಅದು ವಾಸ್ತವಾಂಶ ಮಾತಾಡಬೇಕು. ಈಗ ರೋಟರಿ ಸಂಸ್ಥೆ ಅಧ್ಯಕ್ಷರಿದ್ದಾರೆ, ರೋಟರಿ ಸಂಸ್ಥೆ ನಿಕಟಪೂರ್ವ ಅಧ್ಯಕ್ಷರಿದ್ದಾರೆ. ನಾವೂ ಕೂಡ ಮುಳಬಾಗಿಲಿನಲ್ಲಿ ರೋಟರಿ ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ನಾನು ಅಧ್ಯಕ್ಷನಾಗಿದ್ದನು. ಈ ಒಂದು ಮುಳಬಾಗಿಲಿನಲ್ಲಿ ಮೊದಲಿದ್ದಂತ ರೋಟರಿ ಸಂಸ್ಥೆ ಮುಚ್ಚಿತ್ತು. ಅದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ರವೀಂದ್ರ ಅವರು ನನ್ನ ಮೇಲೆ ಒತ್ತಡ ಹಾಕಿದಾಗ ನನ್ನ ಶಾಲೆಯಲ್ಲೇ 4-5 ವರ್ಷ ರೋಟರಿ ಸಂಸ್ಥೆನ ನಡೆಸ್ಕೊಂಡು ಬಂದೆ. ತದನಂತರ ನಮ್ಮ ಇವರು ಅವರು ಫೂಲ್ಚಂದ್ ಅವರು, ಇವತ್ತು ಅವ್ರನ್ನ ನೆನೆಸ್ಕೋಬೇಕಾಗ್ತದ ನಾವು. ಫೂಲ್ಚಂದ್ ಅವರು ಒಂದು ಉಚಿತವಾದಂತ ಒಂದು ನಿವೇಶನವನ್ನ ಮುಳಬಾಗ್ಲಲ್ಲಿ ಕೊಟ್ಟಿದ್ರು. ಆ ಒಂದು ಉಚಿತ ನಿವೇಶನದಲ್ಲಿ ನಮ್ಮ ಸ್ನೇಹಿತರ ಎಲ್ಲರ ಜೊತೆ ಒಳ್ಳೆ ಇದನ್ನ ಇಟ್ಕೊಂಡು ಅಲ್ಲಿ ಬಿಲ್ಡಿಂಗ್ ಕಟ್ಸಿರ್ತಕ್ಕಂಥದ್ದು. ಇವತ್ತು 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಅನ್ನ ಅಲ್ಲಿ ಕಟ್ಸಿದೀವಿ ನಮ್ಮ ರೋಟರಿ ಎಲ್ಲರ ಸಹಕಾರದಿಂದ. ಇದನ್ನ ಕಟ್ಸಿದವನು ಕೂಡ ನಾನು ರಮೇಶ್ ಅವರು, ರವೀಂದ್ರ ಅವರು. ಯಾತಕ್ಕಾಗಿ ಇವೆಲ್ಲ ಮಾಡ್ತೀವಿ ಅಂದ್ರೆ ಈ ರೋಟರಿ ಸಂಸ್ಥೆ ಅನ್ನೋದು ಯಾವ ರೀತಿ ಅಂತಂದ್ರೆ ಯಾವ ವ್ಯಕ್ತಿಗೆ ಸಹಾಯ ಬೇಕಾಗ್ತದೋ, ಕಟ್ಟ ಕಡೆಯ ಸಹಾಯ ಬೇಕಾಗಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ ಸಹಾಯ ಮಾಡೋಕ್ಕೋಸ್ಕರ ಇರ್ತಕ್ಕಂಥದ್ದು ಈ ರೋಟರಿ ಸಂಸ್ಥೆ. ಇದು ರಾಜಕೀಯ ಸಂಸ್ಥೆ ಅಲ್ಲ.